Excel Techno School, ಗುರುವಾಯನಕೆರೆ, ವೇಣೂರು. Admission open now. ಇದು ಸುಮಾರು 67ರಲ್ಲಿ ಪೊಲೀಸ್ನವರಿಗೆ ಚಡ್ಡಿ ಇತ್ತು, ಪ್ಯಾಂಟ್ ಕೊಡಿಸ್ದೆ ನಾನು. ಆಗ ಮದ್ರಾಸ್ ಪೊಲೀಸ್ನವರಿಗೆ ಪ್ಯಾಂಟು, ಕರ್ನಾಟಕದ ಮೈಸೂರು, ಆಗ 67 ಕರ್ನಾಟಕ ನಮ್ಮ ಪೊಲೀಸ್ನವ್ರಿಗೆ ಚಡ್ಡಿ. ಇದು ಬಹಳ ಗಂಭೀರವಾಗಿ ಆವತ್ತು ಮುಖ್ಯಮಂತ್ರಿ ಆಗಿದ್ದವರು ಮತ್ತು ಗೃಹ ಇಲಾಖೆ ಹೊಂದಿದ್ದಂಥ ವೀರೇಂದ್ರ ಪಾಟೀಲರು, ನಾನು ಅಸೆಂಬ್ಲಿ ಮೆಂಬರ್ ಆಗ 67ರಲ್ಲಿ ನಾನು ಶಾಸನಸಭೆಯ ಸದಸ್ಯ. ಆಗ ವೀರೇಂದ್ರ ಪಾಟೀಲರಿಗೆ ಹೇಳಿ ಚಡ್ಡಿ ತೆಗೆದು ಪ್ಯಾಂಟ್ ಕೊಡಬೇಕು, ನಮ್ಮ ಪೊಲೀಸರಿಗೆ ಗೌರವ ಬರಬೇಕು, ಪ್ರಾಮಾಣಿಕತೆ ಬರಬೇಕು. ಈ ದೃಷ್ಟಿಯಿಂದ ಗೌರವವಾಗಿ ಚಡ್ಡಿಯಲ್ಲಿ ಓಡಾಡಬಾರ್ದು, ಗೌರವವಾಗಿ ಪ್ಯಾಂಟ್ ಹಾಕೊಂಡು ಓಡಾಡಬೇಕು ಅಂತೇಳಿ ಕೇಳಿದಾಗ ವೀರೇಂದ್ರ ಪಾಟೀಲ್ರವರು ತಕ್ಷಣ ಆವತ್ತಿನ IG ಅವ್ರಿಗೆ ಹೇಳಿ ಕ್ಯಾಬಿನೆಟ್ಗೆ ತರಿಸಿ ಇಡೀ ರಾಜ್ಯದ ಎಲ್ಲ ಪೊಲೀಸರಿಗೆ ಚಡ್ಡಿಯನ್ನು ತೆಗಿಸಿ ಪ್ಯಾಂಟ್ ಕೊಟ್ಟರು. ಇವತ್ತು ವೀರೇಂದ್ರ ಪಾಟೀಲ್ ನೆನೆಸ್ಕೊಳ್ಬೇಕಾಗಿದೆ. ಈ ಟೋಪಿ, ಇದಕ್ಕಾಗಿ ನಾನು ಭಾರಿ ಹೋರಾಟ ಮಾಡಿದೆ. ಕೊಡಬೇಕು ಪೊಲೀಸ್ನವ್ರಿಗೆ. ಆ ತಲೆಯಲ್ಲಿರ್ತಕ್ಕಂಥ ಹ್ಯಾಟ್ ಏನಿದೆ ಅದು ಕಬ್ಬಣ ಇದ್ದಂಗಿದೆ. ಆ ಕಬ್ಬಣದ ಹ್ಯಾಟನ್ನು ತೆಗೆದು ಸ್ವಲ್ಪ ತಲೆಗೆ ತೂಕ ಇಲ್ಲದೆ ಇರತಕ್ಕಂಥ ಟೋಪಿಯನ್ನು ಕೊಡಬೇಕು ಅಂಥೇಳಿ ಭಾಳ ಸಾರಿ ನಾನು ಹೋರಾಟ ಮಾಡಿದ್ದೆ. ಸರ್ಕಾರಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಪೊಲೀಸ್ ಇಲಾಖೆಯ ಉನ್ನತ ಅಧಿಕಾರಿಗಳಿಗೂ ಅಭಿನಂದನೆ ಸಲ್ಲಿಸ್ತೇನೆ. ಭಾಳ ಗೌರವವಾಗಿ ಇವತ್ತು ಹಳೆ ಟೋಪಿಯನ್ನು ಬದಲಾವಣೆ ಮಾಡಿ ಹೊಸ ಟೋಪಿಯನ್ನು ಕೊಟ್ಟಿದ್ದಾರೆ. ಇದು ರಾಜ್ಯೋತ್ಸವಕ್ಕೆ ಕೊಟ್ಟಂಥ ಕೊಡುಗೆ. ಕರ್ನಾಟಕ ರಾಜ್ಯೋತ್ಸವಕ್ಕೆ ಪೊಲೀಸ್ನವರಿಗೆ ಕೊಟ್ಟಂಥ ಕೊಡುಗೆ. ಪೊಲೀಸ್ನವರಿಗೆ ಇನ್ನೊಂದು ಭಾಳ ನೋವಿದೆ. ಔರತ್ಕರ್ ವರದಿ ಜಾರಿ ಆಗಬೇಕು ಅಂಥೇಳಿ. ಜಾರಿ ಈಗ ಅಲ್ಪ ಸ್ವಲ್ಪ ಆಗಿದೆ, ಸಂಪೂರ್ಣ ಜಾರಿ ಆಗಬೇಕು ಅನ್ನೋದು ಪೊಲೀಸ್ನವರ ಒಂದು ಭಾಳ ಒತ್ತಾಯ. ಅದ್ರ ಜೊತೆಗೆ ವರ್ಗಾವರ್ಗಿ 15 ವರ್ಷ ಆದರೂ ಅವರ ಊರಿಗಾಗಲಿ ತಾಲ್ಲೂಕಾಗಲಿ ಜಿಲ್ಲೆಗಾಗಲಿ ಹೋಗೋಕ್ಕಾಗ್ತಾ ಇಲ್ಲ. ಎಲ್ಲೂ ಸಂಪೂರ್ಣ 15 ವರ್ಷ ಕಳೆದರೂ ವರ್ಗಾವರ್ಗಿ ಆಗಿಲ್ಲ. ಈ ಬಗ್ಗೆ ನಾನು ತೀವ್ರವಾಗಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.